ಹರಿ ಓಂ. ಎಲ್ಲ ಸಂಸ್ಕೃತ ಅಭಿಮಾನಿಗಳಿಗೆ ಪ್ರಣಾಮಗಳು. ಇವತ್ತಿನ ದಿನ ನಾವು ಒಂದು ಸುಭಾಷಿತವನ್ನು ನೋಡೋಣ. ಸುಭಾಷಿತ ಅಂತಂದರೆ ಒಳ್ಳೆಯ ಮಾತು, ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುವಂತಹ ಸಂಸ್ಕೃತದಲ್ಲಿ ಇರುವಂತಹ ನುಡಿ ಮುತ್ತುಗಳು. ಅದು ಯಾವುದು ಅಂತ ನೋಡೋಣ. ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್ ಕ್ಷಣತ್ಯಾಗೇ ಕುತೋ ವಿದ್ಯಾ ಕಣತ್ಯಾಗೇ ಕುತೋ ಧನಂ. ಕ್ಷಣ ಹಾಗೂ ಕಣ, ಈ ಎರಡು ಶಬ್ದಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಕ್ಷಣ ಅಂತಂದರೆ ಸಮಯದ ಬಹಳ ಸೂಕ್ಷ್ಮವಾದಂತಹ, ಅಂದರೆ ಕಡಿಮೆ ಅವಧಿ ಅಂತ ಹೇಳ್ಬೋದು. ಕಣ ಅಂತಂದರೆ ಗಾತ್ರದ, ಒಂದು ವಸ್ತುವಿನ ಗಾತ್ರದ ಅತಿ ಸಣ್ಣ ಭಾಗ. ಒಂದು ಸಮಯದ ಸಣ್ಣ ಭಾಗ, ಇನ್ನೊಂದು ವಸ್ತುವಿನ ಒಂದು ಸಣ್ಣ ಭಾಗ. ಸುಭಾಷಿತಕಾರ ಹೇಳ್ತಾರೆ, ಈ ಎರಡನ್ನು, ಕ್ಷಣ ಹಾಗೂ ಕಣ, ಈ ಎರಡನ್ನು ತಿರಸ್ಕಾರ ಮಾಡಬೇಡಿ. ಸಮಯ ಬಹಳ ಸಣ್ಣದಂಥ ಸಮಯ, ಅಂದರೆ ಸ್ವಲ್ಪ ಸಮಯ, ಇದನ್ನು ನಾವು ತಿರಸ್ಕಾರ ಮಾಡುವ ಅಂತಿಲ್ಲ. ಹಾಗೆ ವಸ್ತುವಲ್ಲಿಯೂ ಕೂಡ ಇದು ಸಣ್ಣ ವಸ್ತು, ಇದು ಬಹಳ ಚಿಕ್ಕದಾದಂಥದ್ದು ಅಂತೇಳಿ ತಿರಸ್ಕಾರವನ್ನು ಮಾಡುವಾಗಿಲ್ಲ. ಯಾಕೆ ಹೇಳುವಂಥದ್ದನ್ನು ಹೇಳ್ತಾರೆ. ಕ್ಷಣಶಃ ಕಣಶಶ್ಚೈವ ವಿದ್ಯಾಂ ಅರ್ಥಂಚ ಸಾಧಯೇತ್. ಕ್ಷಣಶಃ ವಿದ್ಯಾಂ ಕಣಶಃ ಅರ್ಥಂಚ ಸಾಧಯೇತ್. ಕ್ಷಣಶಃ ವಿದ್ಯಾಂ ಅಂದರೆ ಸ್ವಲ್ಪ ಸ್ವಲ್ಪ ಸಮಯವನ್ನು ಕೂಡ ನಷ್ಟ ಮಾಡದೆ, ಹಾಳು ಮಾಡದೆ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಅಂತ. ಹಾಗೆ ಕಣಶಃ ಅರ್ಥಂ ಸಾಧಯೇತ್. ಕಣ ಅಂತಂದರೆ 1 ರೂಪಾಯಿ, 2 ರೂಪಾಯಿ ಅಂಥೇಳಿ ಈ ರೀತಿಯಾಗಿ ಸಣ್ಣ ಸಣ್ಣ ರೂಪಾಯಿಯ ಸಂಪತ್ತಿನ ಸಣ್ಣ ಸಣ್ಣ ಭಾಗವನ್ನು ಕೂಡ ತಿರಸ್ಕಾರ ಮಾಡದೆ ಅದನ್ನು ನಾವು ಸಂಗ್ರಹಿಸ್ತಾ ಹಣ ಸಂಪಾದನೆ ಮಾಡಬೇಕು ಅಂತೇಳಿ. ಹೇಗೆ ಸಮಯವನ್ನು ಸದುಪಯೋಗ ಮಾಡಿಕೊಂಡು ವಿದ್ಯೆಯನ್ನು ಸಂಪಾದನೆ ಮಾಡ್ತೇವೋ, ಹಾಗೆ ಅದೇ ರೀತಿಯಾಗಿ ಸಂಪತ್ತನ್ನು ನಾವು ಕ್ರೋಢೀಕರಿಸಲಿಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ದುಡ್ಡನ್ನು ಸಂಗ್ರಹಿಸಿ ಹಣವನ್ನು ಸಂಪಾದನೆ ಮಾಡ್ತೇವೆ. ಹೀಗೆ ಇದೆರಡೂ ಕೂಡ ಆಗಬೇಕು. ಕ್ಷಣಶಃ ಕಣಶಶ್ಚೈವ ವಿದ್ಯಾಂ ಅರ್ಥಂಚ ಸಾಧಯೇತ್. ಕ್ಷಣತ್ಯಾಗೇ ಕುತೋ ವಿದ್ಯಾ ಅಂತ ಹೇಳಿ. ಕ್ಷಣತ್ಯಾಗೇ, ಇವತ್ತೇನು ಒಂದು ಸ್ವಲ್ಪ ಹೊತ್ತು ಸಮಯ ಉಂಟು, ಅದನ್ನು ನಾವು ಹೀಗೆ ಕಳೆದು ಬಿಡುವ, ಜೀವನದಲ್ಲಿ ಇನ್ನೂ ಬೇಕಾಷ್ಟು ಸಮಯ ಉಂಟಲ್ಲ, ಆ ನಂತರ ನೋಡಿಕೊಳ್ಳುವ ಅಂತ ಹೇಳುವಂತಹ ಭಾವನೆಯಿಂದ ನಾವು ಎಷ್ಟೋ ಸಮಯವನ್ನು ಹಾಳು ಮಾಡ್ತೇವೆ. ಹಾಗಲ್ಲ. ಕ್ಷಣತ್ಯಾಗೇ ಕುತೋ ವಿದ್ಯಾ. ಸಮಯವನ್ನು ನಾವು ದುರುಪಯೋಗ ಮಾಡುವಂಥದ್ದು, ಅದನ್ನು ಉಪಯೋಗಿಸಿಕೊಳ್ಳದೇ ಇರುವಂಥದ್ದು ದುರುಪಯೋಗ ಮಾಡಿದ ಹಾಗೆ. ಸರಿಯಾಗಿ ಉಪಯೋಗಿಸಿಕೊಳ್ಳೋದಿಲ್ಲ ಅಂತಾದರೆ ಅದು ಕುತೋ ವಿದ್ಯಾ, ಎಲ್ಲಿಂದ ವಿದ್ಯೆ ಬರಬೇಕು. ಹಾಗೆ ಕಣತ್ಯಾಗೇ ಕುತೋ ಧನಂ. 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಅಂಥೇಳಿ ಅದು ಸಂಪತ್ತಿನ, ಅಂದರೆ ಹಣದ ಒಂದು ಸಣ್ಣ ಭಾಗ ಅಂಥೇಳಿ ಅದನ್ನು ನಾವು ತಿರಸ್ಕಾರ ಮಾಡ್ತಾ ಬಂದರೆ ಹೇಗೆ ನಾವು ಸಂಪತ್ತನ್ನು ಗಳಿಸ್ಬೋದು ಅಂತ ಸುಭಾಷಿತಕಾರ ಹೇಳ್ತಾನೆ. ಹಾಗಾಗಿ ಯಾವುದನ್ನೇ ಆದರೂ ಇದು ಬಹಳ ಚಿಕ್ಕದಾದಂಥ ವಸ್ತು ಅಂತೇಳಿ ತಿರಸ್ಕಾರ ಮಾಡುವ ಹಾಗಿಲ್ಲ. ಹೇಗೆ ಹಣ ಸಂಪಾದನೆ ಮಾಡುವಾಗ ನಾವು ಸ್ವಲ್ಪ ಸ್ವಲ್ಪ ದುಡ್ಡನ್ನು ಸಂಗ್ರಹಿಸಿ ಸಂಪತ್ತನ್ನು, ಹಣವನ್ನು ಸಂಗ್ರಹ ಮಾಡ್ತೇವೋ, ಅದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಸಮಯವನ್ನು ಕೂಡ ಹಾಳು ಮಾಡದೆ ನಾವು
ವಿದ್ಯೆಯನ್ನು ಕಲೀಲಿಕ್ಕೆ ನಾವು ಉಪಯೋಗಿಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸುಭಾಷಿತವನ್ನು ಮುಗಿಸೋಣ. ಜಯತು ಸಂಸ್ಕೃತಂ, ಜಯತು ಮನುಕುಲಂ.